BWSSB ಮಹಾ ಎಡವಟ್ಟು ಬಲಿಗಾಗಿ ಕಾಯ್ತಾ ಇದೆ ರಸ್ತೆ ಗುಂಡಿ ಒಳಚರಂಡಿ ಕಾಮಗಾರಿ ನೆಪದಲ್ಲಿ ರಸ್ತೆ ಅಗೆದಿದ್ದಾರೆ BWSSB ಅವರು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತಾರಲ್ಲ ಹಂಗೆ BWSSB ಅವರ ಕತೆ ಚೆನ್ನಾಗಿರುವ ಕುಮಾರ ಪಾರ್ಕ್ ರೈಲ್ವೆ ಪ್ಯಾರಲಲ್ ರಸ್ತೆ ಗುಂಡಿಮಯ ಆಗಿದೆ ಸಾವಿಗಾಗಿ ಬಾಯ್ತಿರೋದು ಕಾಯ್ತಿದ್ದಾರೆ ಕುಮಾರ ಪಾರ್ಕ್ ರಸ್ತೆಯಲ್ಲಿ ಕಳೆದ 2 ತಿಂಗಳ ಹಿಂದೆ ಗುಂಡಿ ತೆಗೆದಿದ್ದಾರೆ ಮುಚ್ಚದೆ ನಿರ್ಲಕ್ಷ್ಯವನ್ನು ವಹಿಸಿರೋದೀಗ ಕುಮಾರ ಪಾರ್ಕ್ ರಸ್ತೆ ಗುಂಡಿಯಿಂದ ನಿತ್ಯ ಟ್ರಾಫಿಕ್ನ ಕಿರಿಕಿರಿ ಉಂಟಾಗ್ತಾ ಇದೆ BWSSB ಮಹಾ ಎಡವಟ್ಟು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಂಗೆ ಅರ್ಧಂಬರ್ಧ ಕೆಲಸ ಮಾಡೋದು ಅರ್ಧಂಬರ್ಧ ಕೆಲಸ ಮಾಡಿ ಗುಂಡಿಯನ್ನು ತೋಡು ಹಾಗೆ ಬಿಟ್ಟುಬಿಟ್ಟು ಹೋಗೋದು ನಮಗೂ ಇದಕ್ಕೆ ಸಂಬಂಧ ಇಲ್ಲ ನಮಗೆ ಮಾನ ಮರ್ಯಾದೆ ಇಲ್ಲ ನಾವೆಲ್ಲವನ್ನ ಬಿಟ್ಟುಬಿಟ್ಟಿದ್ದೀವಿ ಅಂತ ಅಧಿಕಾರಿಗಳು ಈ ರೀತಿಯ ವರ್ತನೆ ತೋರಿಸ್ತಾರಲ್ಲ ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಲ್ಲೇ ಕೂಡ ನಮ್ಮ ಪ್ರತಿನಿಧಿ ಶಶಿಧರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ. ಬೆಸ್ಕಾಂ ಅದೇ ರೀತಿ ಕೂಡ BMRCL ಮತ್ತು BWSSB ಈ 4 ಇಲಾಖೆಗಳು ಬೆಂಗಳೂರಿಗೆ ಒಂದು ರೀತಿಯಂಥ ಹೃದಯ ಇದ್ದಂಗೆ ಒಂದು ಕೆಲಸ ಮಾಡಿಲ್ಲ ಅಂತಂದ್ರೂ ಇನ್ನೊಂದಕ್ಕೆ ಸಮಸ್ಯೆ ಆಗುತ್ತೆ. ಆದರೆ ಈ ಇಲಾಖೆಗಳ ನಡುವೆ ಸಮನ್ವಯತೆ ಇಲ್ಲ ಅನ್ನೋದು ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆ ಅಂತಂದರೆ ಕುಮಾರ ಕೃಪಾ ಪಾರ್ಕು ಈ ರಸ್ತೆ ಸಾಕಷ್ಟು ಪ್ರಮುಖ ರಸ್ತೆ. ಇಲ್ಲೇ ಶಿವಾನಂದ ಸರ್ಕಲ್ಲು ಫ್ಲೈಓವರ್ ಕೂಡ ಇದೆ. ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂದರೆ ಸಾಕು ಈ ಅಂಡರ್ಪಾಸ್ ರೈಲ್ವೆ ಅಂಡರ್ಪಾಸ್ ಇದೆಯಲ್ಲ ಸಂಪೂರ್ಣವಾಗಿ ಮುಚ್ಚೋಗುತ್ತೆ. ಈ ಒಂದು ಮಾರ್ಗದಲ್ಲಿ BWSSB ಅವರು ಒಂದು ಒಳಚರಂಡಿ ಕಾಮಗಾರಿಯನ್ನು ಮಾಡಿದರೆ ಈ ಕಾಮಗಾರಿ ಮಾಡಿ ಸುಮಾರು ಹೆಚ್ಚು ಕಡಿಮೆ 1 ತಿಂಗಳ ಮೇಲೆ ಆಗುತ್ತೆ. ಆದರೆ ಅದನ್ನು ಮುಚ್ಚುವಂಥ ಕೆಲಸವನ್ನು ಇದುವರೆಗೂ ಮಾಡಿಲ್ಲ. ಕೇವಲ ಅವ್ರ ಕೆಲಸ ಏನಂದರೆ BWSSB ಅವ್ರದ್ದು ಬರೋದು ಅಗಿಯೋದು ಅವ್ರದ್ದು ಏನು ಓಲ ಐತೋ ಅವ್ರದ್ದು ಚೆಕ್ ಮಾಡೋದು ಮತ್ತೆ ಅದೇ ಥರ ಹೊರಟೋಗೋದು. ಈಗ ಮತ್ತೆ ಬರಬೇಕು GBAದವ್ರು ಬರಬೇಕು ಇದನ್ನು ಮುಚ್ಚಬೇಕು. ಆದರೆ GBAವ್ರಿಗೆ ಯಾರು ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಅದು ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಹೈಗ್ರೌಂಡ್ಸ್ ಪೊಲೀಸವರು ಇಲ್ಲಿ ಬಂದು ಬ್ಯಾರಿಕೇಡ್ಗಳಾಗಿ ಹೋಗಿದ್ದಾರೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಗುಂಡಿ ಇದೆ. ಯಾರಾದರೂ ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಕೆರೆ ಅಂತ ಇರುತ್ತೆ. ಬಂದರೆ ಈ ಹಳ್ಳಕ್ಕೆ ಹೋಗಿ ಒಳಚರಂಡಿ ಮುಖಾಂತರ ಶಿವನ ಪಾದ ಸೇರೋದಂತೂ ಗ್ಯಾರಂಟಿ. ಈ ಕಾರಣದಿಂದಾಗಿ ಕೃಷ್ಣಬೈರೇಗೌಡರು ಒಂದು ಕಡೆ ಮಾತಾಡ್ತಾರೆ, ಯಾರೇ ಕಾಮಗಾರಿ ಮಾಡಿದ್ರು ಕೂಡ ಯಾವ ಇಲಾಖೆಯಿಂದ ಯಾವ ಕಾಮಗಾರಿ ಮಾಡ್ತಾ ಇದ್ದೀವಿ ಅಂತ ಕಡ್ಡಾಯವಾಗಿ ಬೋರ್ಡ್ ಹಾಕ್ಬೇಕಂತ. ಆದರೆ ಇಲ್ಲಿ ಯಾರು ಕಾಮಗಾರಿ ಮಾಡಿದ್ದಾರೆ ಅಂತ ಕಂಡುಹಿಡಿಯೋದು ಕೂಡ ಆಗ್ತಾಯಿಲ್ಲ. ರಸ್ತೆ ಮಾತ್ರ ಅಗ್ದಿದ್ದಾರೆ. ಈಗ ರೆಡ್ಡಿ ಪೆಟ್ರೋಲ್ ಬಂಕ್ ಕಡೆಯಿಂದ ಬಂದಂಥವರು ಕುಮಾರ ಪಾರ್ಕ್ ರೋಡಲ್ಲಿ ಹೋಗ್ಬೇಕಾದ್ರೆ ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ವೆಹಿಕಲನ್ನು ತಿರ್ಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆಗ ಈಗ ತಾನೇ ಸುಮಾರು ಜನ ಇಲ್ಲಿ ಬೀಳ್ತಿದ್ದಾರೆ. ಇಲ್ಲಿ ಹೊಸದಾಗಿ ಹಾಕಿರುವಂಥ ಡಾಂಬೋರ್ ಕೂಡ ಈಗ ಕಿತ್ತು ಬರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಚೆನ್ನಾಗಿತ್ತು ರಸ್ತೆ, ಒಂದು 3-4 ತಿಂಗಳಿಂದ ಮಾತ್ರ ಈ ಒಂದು ರಸ್ತೆ ಡಾಂಬರೀಕರಣ ಮಾಡಿದ್ರು. ಆ ರಸ್ತೆಯನ್ನು ಅಗೆದು ಹೋಗಿರುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅಗೆದು ಹೋದಂಥ ರಸ್ತೆಯನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿಲ್ಲ. ಇದರಿಂದ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವಂಥ ಆತಂಕದಲ್ಲಿದ್ದಾರೆ. ಕುಮಾರಕೋಪ ರಸ್ತೆಯನ್ನು ಸರಿಪಡಿಸುವಂಥ ಕೆಲಸವನ್ನು BWSSB ಅಧಿಕಾರಿಗಳು ಅದೇ ರೀತಿಯಲ್ಲಿ ಕೂಡ GB ಅವರು ಮಾಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಸಂದೇಶ್ ಜೊತೆ ಬಲ್ಲಂಡಳ್ಳಿ ಶಶಿಧರ್, ಪವರ್ TV ಬೆಂಗಳೂರು.